ನಮಸ್ತೆ ಫ್ರೆಂಡ್ಸ್, ಇವತ್ತು ಕ್ರಿಸ್ಪಿಯಾಗಿ ರುಚಿಕರವಾಗಿ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. 2 ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಎತ್ಕೊಂಡು ಅದಕ್ಕೆ 2 ಪ್ಯಾಕೆಟ್ನು ಹಾಕಿ ನೀಟಾಗಿ ತೊಳ್ಕೊಬೇಕು. ಈ ಮಣ್ಣು ಈ ಮೇಲ್ಗಡೆ ಲೇಯರ್ ಎಲ್ಲ ಹೋಗೋ ಥರ ನೀಟಾಗಿ ತೊಳ್ಕೊಂಡು 2 ಪ್ಯಾಕೆಟ್ನು ತೊಳ್ಕೊಳ್ಳೋಣ ನೀಟಾಗಿ. ಈ ತೊಳ್ಕೊಂಡಾದ್ಮೇಲೆ ಒಂದು ಮಣೆ ತಗೊಂಡು ಈ ಥರ ಕಟ್ ಮಾಡ್ಕೊಳ್ಳೋಣ. ಒಂದು 4 ಭಾಗ ಕಟ್ ಮಾಡ್ಕೊಳ್ಳೋಣ. ದಪ್ಪ ಬೇಕು ಅಂದರೆ 4 ಭಾಗ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಸಣ್ಣ ಇರಬೇಕು ಅಂದರೆ ಇನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪನೇ ಇರಲಿ, 4 ಭಾಗ ಸಾಕು. ಸಣ್ಣ ಮಾಡಿದ್ರೆ ಏನೂ ಸಿಗಲ್ಲ, ಹಾಗಾಗಿ 4 ಭಾಗ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡಿಕೊಂಡು ಈಗ ಒಂದು ಬೋಸಿ ತೊಗೊಂಡಿದ್ದೀನಿ. ಇದಕ್ಕೆ ಕಾರ್ನ್ಫ್ಲವರ್ ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ ಕಾರ್ನ್ಫ್ಲವರು, 1 ಸ್ಪೂನ್ ಮೈದಾ ಹಸಿಟ್ಟು, ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಹದ ಬರುತ್ತೆ, ಇಲ್ಲ ಅಂದರೆ ಗುನ್ನೆ ಇರುತ್ತೆ ಅದಕ್ಕೋಗಿ ಒಂದು ಹದವಾಗಿ ನೋಡಿ, ಈ ಥರ ನೋಡಿ ಕನ್ಸಿಸ್ಟೆನ್ಸಿ ಬರಲಿ, ಸ್ವಲ್ಪ ಗಟ್ಟಿ ಇರಲಿ. ಈಗ ಅಣಬೆ ಕಟ್ ಮಾಡ್ಕೊಂಡಿದ್ದೀವಲ್ಲ ಮಶ್ರೂಮು, ಅದನ್ನು ಅದರೊಳಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಥರ ನೋಡಿ ಹಿಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಬಾಣಲಿಲಿ ಎಣ್ಣೆ ಇಟ್ಟಿದ್ದೀನಿ ಕಾಯೋಕ್ಕೆ. ಅದಕ್ಕೆ ಈ ಥರ ಒಂದು ಸ್ವಲ್ಪನೇ ಎಲ್ಲ ಬಿಟ್ಕೊಳ್ಳೋಣ. ಈ ಥರ ಎಲ್ಲ ಹಾಕ್ಕೊಂಡು ಕಬಾಬ್ ಬಿಟ್ಟಂಗೆ ಬಿಟ್ಕೊಂಡು ಒಂದು ಪ್ಲೇಟ್ ತಗೊಂಡು ಮಡಿಕೊಳ್ಳೋಣ. ಸ್ವಲ್ಪ ಡ್ರೈ ಆಗಲಿ, ಆವಾಗ ಎತ್ತಿ ಒಂದು ಪ್ಲೇಟ್ಗೆ ಹಾಕಿ ಮಡಿಕೊಬಿಡೋಣ. ಮತ್ತು ಅದೇ ಬಾಣಲಿ ತೊಳೆದಿಟ್ಕೊಂಡಿದ್ದೆ, ಅದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಜಜ್ಜಿರೋದು. ಹಸಿ ಕರಿಬೇವು ಹಾಕ್ತಾಯಿದ್ದೀನಿ. ಒಂದು 5 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡೋಣ. ಆಮೇಲೆ ಒಂದು ಗೆಡ್ಡೆ ಸಣ್ಣಗೆ ಈರುಳ್ಳಿ ಹಚ್ಕೊಂಡಿದ್ದೆ ಉದ್ದುದ್ದಾಗೆ, ಅದನ್ನು ಹಾಕ್ತಾಯಿದ್ದೀನಿ. ದಪ್ಪ ಈರುಳ್ಳಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಣ್ಣೆಲಿ ಬೆಂದು ಸ್ವಲ್ಪ ಎಳೆಯಾಗಿ ಕಂದು ಬಣ್ಣ ಬಂದ ತಕ್ಷಣ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಂದು 3 ರಿಂದ 4 ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಅದು ಹಸಿ ಎಲ್ಲ ಹೋಗುತ್ತಲ್ವ. ಆಮೇಲೆ ನಾನು ಆವಾಗಲೇ ಎಣ್ಣೆಗೆ ಹಾಕ್ಕೊಂಡು ಡ್ರೈ ಮಾಡ್ಕೊಂಡಿದ್ದೆನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಮಶ್ರೂಮ್ನ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು 1 ಸ್ಪೂನಷ್ಟು ಪೆಪ್ಪರ್ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸು ಹಾಗೆ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹೆಂಗಿದೆ ನೋಡಿ, ಈಗ ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಕ್ರಿಸ್ಪಿಯಾಗಿ ಮಶ್ರೂಮ್ ಪೆಪ್ಪರ್ ಡ್ರೈ ತುಂಬ ಸಖತ್ತಾಗಿ ಬರುತ್ತೆ. ಈಗ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಪ್ಲೇಟ್ಗೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ನಿಮ್ಮ ಕಣ್ಣಿಗೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ವೀಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲದಕ್ಕೂ ಶೇರ್ ಮಾಡಿ. ಪೂರ್ತಿ ವೀಡಿಯೋ ನೋಡಿ. ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಯಾವ ಥರ ನಿಮಗೆ ವೀಡಿಯೋ ಬೇಕು, ಯಾವುದ್ರ ಬಗ್ಗೆ ಬೇಕು, ಇಂಥ ವೀಡಿಯೋ ಮಾಡಿ ಹಾಕಿ ಅಂತ ಕಮೆಂಟ್ ಮಾಡಿ. ನಮಗೂ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋ ಮಾಡಾಕ್ತೀನಿ. ಯಾವಾಗಲೂ ಒಂದೊಂದು ವೀಡಿಯೋ ಮಾಡಾಕ್ತಾಯಿದ್ದೀನಿ, ಯಾಕೆಂದರೆ ಕೆಲಸದ ಬ್ಯುಸಿ. ನಾನು ಇದಕ್ಕಾಗಿ ಟೈಮ್ ಕೊಟ್ಟಿಲ್ಲ. ಇದಕ್ಕಾಗಿ ಟೈಮ್ ಕೊಟ್ಟರೆ ಡೈಲಿ ಒಂದೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ದಯವಿಟ್ಟು ನಾವು ಅಪ್ಲೋಡ್ ಮಾಡೋ ಪೂರ್ತಿ ವೀಡಿಯೋ ನೋಡಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಧನ್ಯವಾದಗಳು.